ಮಾರ್ನಿಂಗ್ ಫ್ರೆಂಡ್ಸ್. ಇಂದಿನ ನಮ್ಮ ಜೀವನದ ಓಟದಲ್ಲಿ ಬಹಳ ಮಂದಿ ನನಗೆ ದೊಡ್ಡ ವೇದಿಕೆ ಸಿಕ್ಕರೆ ನಾನು ಬೆಳಕಾಗ್ತಾನೆ ಅಂತ ಯೋಚಿಸ್ತಾರೆ. ಆದ್ರೆ ದೇವ್ರು ಹೇಳ್ತಾನೆ, ನೀನಿರುವಂತ ಸ್ಥಳದಲ್ಲೇ ಪ್ರಕಾಶಿಸು. ದೇವರಿಗೆ ದೊಡ್ಡ ವೇದಿಕೆ ಬೇಕಾಗಿಲ್ಲ, ಬದಲಿಗೆ ನಂಬಿಕೆಯ ಹೃದಯ ಬೇಕು. ಬೈಬಲ್ ಹೇಳುತ್ತದೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ರಿಂದ 16ರವರೆಗೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಸತ್ಕಾರ್ಯಗಳನ್ನ ನೋಡಿ ನಿಮ್ಮ ಪರಲೋಕದ ತಂದೆಯನ್ನ ಕೊಂಡಾಡಲಿ. ಇದ್ರ ಅರ್ಥ ಏನಂದ್ರೆ, ನಮ್ಮ ನಡೆನುಡಿಗಳು, ಪ್ರೀತಿ ಮತ್ತು ಸತ್ಯತೆ ಮೂಲಕ ನಾವು ದೇವರ ಬೆಳಕನ್ನ ಇತರರ ಮುಂದೆ ತೋರಿಸಬೇಕು. ಉದಾಹರಣೆಗೆ, ದಾನಿಯೇಲನ ಜೀವಿತ ನೋಡುವಾಗ ಅವನು ಬಾಬಿಲೋನ್ನಲ್ಲಿ ಬಂದಿಯಾಗಿದ್ರೂ ಕೂಡ ದೇವರ ನಂಬಿಕೆಯಿಂದ ಹಿಂಜರಿಲಿಲ್ಲ. ಅವನ ಪ್ರಾರ್ಥನೆ ಮತ್ತು ನಿಷ್ಠೆಯಿಂದ ರಾಜನೇ ದೇವರ ಶಕ್ತಿಯನ್ನ ಒಪ್ಪಿಕೊಂಡ. ದಾನಿಯೇಲನು ದೇವರ ಬೆಳಕನ್ನ ತನ್ನ ಕೆಲಸದ ಸ್ಥಳದಲ್ಲೇ ತೋರಿಸ್ದ. ಅವನು ತಾನಿರುವಂತಹ ಸ್ಥಳದಲ್ಲೇ ಪ್ರಕಾಶಿಸ್ದ. ಫ್ರೆಂಡ್ಸ್, ಜೀವನದಲ್ಲಿ ಪ್ರಕಾಶಿಸೋದು ಅಂದ್ರೆ ಪ್ರಭಾವ ಬೀರುವಂಥದ್ದು, ಪ್ರೀತಿಯಿಂದ, ನಡವಳಿಕೆಯಿಂದ, ಮಾತಿನ ಶೈಲಿಯಿಂದ. ಒಮ್ಮೆ ಶಾಲೆಯೊಂದರಲ್ಲಿ ಒಂದು ಚಿಕ್ಕ ಹುಡುಗಿ ಪ್ರತಿದಿನ ತನ್ನ ಸ್ನೇಹಿತರಿಗೆ ನಗು ನೀಡ್ತಾ ಇದ್ಲು. ಯಾರಾದ್ರೂ ದುಃಖದಲ್ಲಿದ್ರೆ ಬೇಸರ ಬೇಡ, ಎಲ್ಲ ಸರಿಯಾಗ್ತದೆ ಅಂತ ಹೇಳ್ತಾ ಇದ್ಲು. ಆಕೆಯ ಒಂದು ನಗು, ಒಂದು ಮಾತು ಇತರರ ದಿನವನ್ನ ಬೆಳಗಿಸ್ತಾ ಇತ್ತು. ಅವಳು ದೊಡ್ಡ ವೇದಿಕೆಯಲ್ಲಿ ಇರ್ಲಿಲ್ಲ, ಆದ್ರೆ ತನ್ನ ಸಣ್ಣ ಶಾಲೆಯಲ್ಲೇ ಬೆಳಗ್ತಾ ಇದ್ಲು. ಅದು ನೀನಿರುವಂತ ಸ್ಥಳದಲ್ಲೇ ಪ್ರಕಾಶಿಸು ಅನ್ನುವಂತ ನಿಜವಾದಂತ ಅರ್ಥ. ಫ್ರೆಂಡ್ಸ್, ಜೀವನದಲ್ಲಿ ನಾವು ಬಹಳಷ್ಟು ಸರಿ ಹೀಗೆ ಯೋಚಿಸ್ತೇವೆ, ಈ ಜಾಗ ನನಗೆ ಸರಿ ಇಲ್ಲ, ಈ ಜನರ ಮಧ್ಯೆ ನಾನು ಬೆಳಗಲು ಸಾಧ್ಯ ಇಲ್ಲ, ಒಳ್ಳೆಯ ಅವಕಾಶ ಬಂದ್ಮೇಲೆ ನಾನು ನನ್ನ ಶಕ್ತಿಯನ್ನ ತೋರಿಸ್ತೇನೆ. ಆದ್ರೆ ಸತ್ಯ ಏನಂದ್ರೆ, ನಾವು ಕಾಯ್ತಿರುವಂತ ಸರಿಯಾದಂತ ಜಾಗ ಅಂದ್ರೆ ಅದು ಬರ್ದೇ ಹೋಗ್ಬೋದು. ಜೀವನ ನಮ್ಗೆ ಯಾವ ಸ್ಥಳವನ್ನ, ಯಾವ ಪರಿಸ್ಥಿತಿಯನ್ನ ಕೊಟ್ಟಿದ್ಯೋ ಅದೇ ನಮ್ಮ ವೇದಿಕೆ. ಒಂದು ಸಣ್ಣ ದೀಪ ಕತ್ತಲಲ್ಲಿ ಹಿಡಿದರೆ ಅದರ ಮೌಲ್ಯ ಗೊತ್ತಾಗ್ತದೆ. ಹಾಗೆಯೇ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಒಳಗಿನ ಶಕ್ತಿ, ಧೈರ್ಯ ಮತ್ತು ಮಾನವೀಯತೆ ಬೆಳಗ್ತದೆ. ಬೆಳಗಲು ದೊಡ್ಡ ಹುದ್ದೆ, ದೊಡ್ಡ ಹೆಸರು, ದೊಡ್ಡ ಅವಕಾಶ ಬೇಕಾಗಿಲ್ಲ. ಒಳ್ಳೆಯ ಮಾತು, ಪ್ರಾಮಾಣಿಕ ಕೆಲಸ, ಸಹಾನುಭೂತಿ ಇರುವಂತ ಹೃದಯ ಸಾಕು. ಹಾಗಾಗಿ ಫ್ರೆಂಡ್ಸ್, ದೇವ್ರು ಎಲ್ಲರಿಗೂ ಒಂದು ಸ್ಥಳವನ್ನ ನೀಡಿದ್ದಾನೆ. ಕೆಲವರಿಗೆ ಮನೆ, ಕೆಲವರಿಗೆ ಕೆಲಸದ ಜಾಗ, ಕೆಲವರಿಗೆ ಸೇವೆ. ನಾವು ಅಲ್ಲಿದ್ದುಕೊಂಡು ಬೆಳಗ್ಬೇಕು. ಏಸು ಹೇಳಿದಂತೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ನೀನು ಸಣ್ಣ ಸ್ಥಳದಲ್ಲಿದ್ದರೂ ದೇವರ ಯೋಜನೆ ದೊಡ್ಡದು. ನಿನ್ನ ಬೆಳಕು ಕತ್ತಲೆಯಲ್ಲೊಬ್ಬರ ಬದುಕನ್ನ ಬದಲಾಯಿಸಬಹುದು. ಆದುದರಿಂದ ನೀವಿರುವಂತ ಸ್ಥಳದಲ್ಲೇ ಪ್ರಕಾಶಿಸಿರಿ. ದೇವರು ನಿಮ್ಮ ಬೆಳಕನ್ನ ದೊಡ್ಡ ಆಶೀರ್ವಾದವನ್ನಾಗಿ ಮಾರ್ಪಡಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.